ನೋಡು, ನಿಮ್ಮಪ್ಪ ಅಲ್ಲಿ ಮೇಲಿದ್ದಾನೆ. ಅಲ್ಲಿಂದಾನೆ ನಮ್ಮೆಲ್ರಿಗೂ ಆಶೀರ್ವಾದ ಮಾಡ್ತಿದ್ದಾನೆ ಕಣೋ. ತುಂಬಾ ತಲೆ ಕೆಡ್ಸ್ಕೊಬೇಡ ಅಗಸ್ತ್ಯ. ಬಾ, ತುಂಬಾ ಕೆಲಸ ಇದೆ ಇನ್ನ. ಅಯ್ಯೋ, ಏನೇನ್ ಹೇಳ್ತೀಯ? ಅಪ್ಪ ನಂಗೋಸ್ಕರ ಒಂದು ಕ್ಯಾಸೆಟ್ ಬಿಟ್ಟು ಹೋಗಿದ್ದಾರೆ. ಇಷ್ಟು ವರ್ಷ ಆದ್ಮೇಲೆ ಅದನ್ನ ಕೇಳೋ ಅವಕಾಶ ಸಿಕ್ತು ಚಿಕ್ಕಪ್ಪ. ಆ ಕ್ಯಾಸೆಟ್ಟಲ್ಲಿ ಏನ್ ರೆಕಾರ್ಡ್ ಆಗಿದೆ? ಧರ್ಮಾಧಿಕಾರಿ ಸ್ಥಾನನ ನಾನ್ ತುಂಬಬೇಕಂತೆ. ಅದೇ ಅವ್ರ ಕೊನೆ ಆಸೆ ಅಂತೆ. ತಿಮ್ಮಪ್ಪಗೌಡ, ದಾಮಿನಿ ಅಮ್ಮನವರು ಅಗಸ್ತ್ಯನ್ನ ಮದುವೆ ಕರೆದವರೇ ಅಂತೀಯ? ಅವನು ಎಂತವನು ಅಂತ ಅಮ್ಮರಿಗೆ ಗೊತ್ತಿಲ್ವಾ? ಅವನನ್ನ ಮದುವೆ ಕರೀತಾರ? ಅದು ಸರಿನೇ. ನಡಿ ನಡಿ. ನನ್ನನ್ನ ಈ ಊರೊಳಗಡೆ ಬರಕ್ ಬಿಡದೇ ಇರೋ ಜನ ನಾನ್ ನಮ್ಮ ಅಪ್ಪನ ಜಾಗದಲ್ಲಿ ಕೂರ್ತೀನಿ ಅಂದ್ರೆ ಬಿಡ್ತಾರಾ? ಅಗಸ್ತ್ಯ, ನಮ್ಮಣ್ಣಂಗೆ ತಮ್ಮನ ಮೇಲೆ ಅಂದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಗೊತ್ತೇನೋ? ಏಯ್ ದಯಾ, ಜವಾಬ್ದಾರಿ ಅನ್ನೋದನ್ನ ಕಲಿ. ಹಾಗ್ ಮಾಡು ಹೀಗ್ ಮಾಡು ಅಂತ ಯಾವಾಗ್ಲೂ ಬೈಯೋನು. ನನಗೀಗ್ಲೂ ಅಣ್ಣ ತುಂಬಾ ನೆನಪಾಗ್ತಾನೆ ಕಣೋ. ಅವರಿಗೆ ನೀವ್ ಹೇಗೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಚಿಕ್ಕಪ್ಪ. ಆದ್ರೆ ನಂಗೆ ಅರ್ಥ ಆಗೋಕೆ ತುಂಬಾ ಟೈಮ್ ತಗೊಳ್ತು. ಏನ್ ಹೇಳ್ತಿದ್ಯೋ ಅಗಸ್ತ್ಯ? ಸ್ವಲ್ಪ ಬಿಡ್ಸ್ ಹೇಳು. ದೊಡ್ಡರಾಯರು ತೀರ್ಕೊಂಡ್ಮೇಲೆ ಚಿಕ್ಕರಾಯರು ಅಂದ್ರೆ ನೀವು ಆ ಜಾಗದಲ್ಲಿ ಇರ್ಬೇಕಾಗಿತ್ತು ಚಿಕ್ಕಪ್ಪ. ಧರ್ಮಾಧಿಕಾರಿ ನೀವಾಗ್ಬೇಕಾಗಿತ್ತು, ನಾನಲ್ಲ. ವಿಪರ್ಯಾಸ ನೋಡಿ ಚಿಕ್ಕಪ್ಪ. ಯಾವ ಜನ ಕಷ್ಟ ಅಂದಾಗ ನಮ್ ತಂದೆ ಹೋಗಿ ಸಹಾಯ ಮಾಡ್ತಿದ್ರು, ಅದೇ ಜನರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ಅದು ಚಿಲ್ಲರೆ ಕಾಸಿಗೆ. ಅದಕ್ಕೆ ಅಮ್ಮ ಎಲ್ಲ ಜವಾಬ್ದಾರಿನ ಹೊತ್ಕೊಳ್ಳೋ ಪರಿಸ್ಥಿತಿ ಬಂತು. ಅಗಸ್ತ್ಯ, ಬಿಡಿ ಚಿಕ್ಕಪ್ಪ, ಇವಾಗ ನೀವು ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನೀವೊಬ್ರು ಕರೆಕ್ಟ್ ಆಗಿದ್ದಿದ್ರೆ ಅಪ್ಪಂಗೆ ನಾನು ಇಷ್ಟು ದೊಡ್ಡ ಜವಾಬ್ದಾರಿ ಹೊರಬೇಕು ಅಂತ ಹೇಳಿ ಹೋಗೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಅವರು ನಿಮ್ಗಿಂತ 9 ವರ್ಷದ ಹುಡುಗನ ಮೇಲೆ ನಂಬಿಕೆ ನಿಷ್ಠೆನ ಇಟ್ಕೊಂಡಿದ್ರು. ಆದ್ರೆ ನನ್ನ ಪರಿಸ್ಥಿತಿ ನೋಡಿ, ಅವ್ರ ಕೊನೆ ಆಸೆನ ಈಡೇರಿಸೋ ಯೋಗ್ಯತೆನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಗಸ್ತ್ಯ, ಏನ್ ಮಾತಾಡ್ತಿದ್ದೀರಾ ಹೇಳಿ? ಏನಿಲ್ಲಮ್ಮ, ಅದು ಅಚಿಂತ್ಯ. ಅದೇ ಅಕ್ಕ, ಮಂಟಪದಲ್ಲಿ ಶಾಸ್ತ್ರಗಳನ್ನೆಲ್ಲ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದೆ ಅಷ್ಟೇ. ಹೌದು, ಅದನ್ನೇ ಹೇಳ್ಕೊಡ್ತಿದ್ರು ಶಾರದಮ್ಮ. ಇದನ್ನ ಇಷ್ಟು ಗುಟ್ಟಾಗಿ ಮಾತಾಡ್ಬೇಕಾ? ಗುಟ್ಟೇನಿಲ್ಲಪ್ಪ, ನಾನಿವ್ರಿಗೆ
ಏನು ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಿದ್ದೆ. ರಾಜಿ, ಅಲ್ಲಿ ಹೋಗಿ ಭಕ್ತಿನ್ ನೋಡ್ಕೋ. ಆಯ್ತಕ್ಕ. ಅಯ್ಯೋ, ನಾನ್ ಬಂದಿದ್ ವಿಷಯನೇ ಮರ್ತ್ಬಿಟ್ಟೆ. ಅಡಿಗೆಗೆಲ್ಲ ಸಿದ್ಧತೆ ಆಗಿದ್ಯಾ ಅಂತ ನೋಡ್ಬೇಕು. ಈ ರೇವತಿ ಎಲ್ಲೂ ಹೋದ್ಲು? ನಡಿ ನಡಿ ನಡಿ. ಕಂದ, ಚೆನ್ನಾಗಿದೆ. ನೀನ್ ಎಲ್ಲಿದ್ಯಾ? ಮಂಟಪಕ್ಕೆ ಹೋಗೋದಕ್ ಮುಂಚೆ ಸಿದ್ಧ ಆಗ್ಬೇಕಲ್ವಾ? ಹಾ ಹೌದು ಅಚಿಂತ್ಯ, ಬೇಗ ರೆಡಿ ಆಗ್ಬಿಟ್ಟು ಮಂಟಪಕ್ಕೆ ಬಂದ್ಬಿಡು. ಬಾ, ನಡಿ ನಡಿ ನಡಿ. ಅಲ್ಲಿ ಅಮೃತ ಎಲ್ಲ ನಿನ್ಗೋಸ್ಕರ ಕಾಯ್ತಾ ಇದ್ರು. ನೀನ್ ನೋಡಿದ್ರೆ ಇಲ್ಲಿದ್ಯಾ? ಅಯ್ಯೋ ದೇವ್ರೆ, ನಮ್ಗಿಂತ ಪರಿಸ್ಥಿತಿ ಬರಬಾರ್ದಿತ್ತಪ್ಪ. ಹೋಗಿ ಹೋಗಿ ಇವನ್ ಹತ್ರ ನಾವು ಭರವಸೆ ಪಾಠ ಕಲಿಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಚಿಕ್ಕಮ್ಮ, ನಿಜವಾಗ್ಲೂ ಅವ್ನು ಹೇಳ್ದಂಗ್ ಮಾಡ್ತಾನ ಅಥವಾ ಅವನ ಮೇಲೆ ತುಂಬಾನೇ ನಂಬಿಕೆ ಇಟ್ಬಿಟ್ಟಿದೀವ ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಆದ್ರೆ ಒಂದಂತೂ ಸತ್ಯ, ಭಕ್ತಿ ನಮ್ಮನೆ ಮಗಳೇ ಆದ್ರೂ ಬನಶಂಕರಮ್ಮನ್ ಪ್ರೀತಿಯ ಮಗಳು. ಆ ತಾಯಿನೇ ಅವಳ ಕೈ ಹಿಡಿದು ಕಾಪಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಶ್ರೀಕಾಂತ, ನೀನ್ ಹೋಗು. ಅಮ್ಮ ಬಂದೆ. ಅಮ್ಮ, ನಮ್ ಪುಟ್ಟಿ ಮದ್ವೆ ವಿಷಯದಲ್ಲಿ ಅವಳನ್ನ ಕಾಪಾಡೋ ಶಕ್ತಿ ಇರೋದು ನೀನೊಬ್ಳಿಗ್ ಮಾತ್ರ. ಅವಳಿಗೆ ಯಾವ್ದು ಸರಿನೋ ಅದೇ ಜೀವನ ಸಿಗೋ ಹಾಗೆ ಮಾಡು ತಾಯಿ. ನನ್ಗೇನು ಅರ್ಥನೇ ಆಗ್ತಿಲ್ಲ ರಾಘು. ನಿನ್ಗೆ ಭಕ್ತಿ ಮದ್ವೆ ಆಗಿ ಮನೆ ಬಿಟ್ಟು ಹೋಗ್ಬೇಕಾ ಅಥವಾ ಇಲ್ಲೇ ಇರ್ಬೇಕಾ ಹೇಳು ನಂಗೆ. ಅವಳಿ ಮನೇಲಿ ಇದ್ರೂ ಸಮಸ್ಯೆನೆ, ಆ ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ರೂ ಸಮಸ್ಯೆನೆ. ಆ ಭಕ್ತಿ ಅಂತೋರು ಈ ಸೀಮೆಲ್ಲೇ ಹುಟ್ಟಿಲ್ಲ ಅನ್ನೋ ತರ ಇವರೆಲ್ಲ ಆಡ್ತಾರೆ. ಅವಳ ಕಾಲ್ಗೆ ಏನಾದ್ರೂ ಚುಚ್ಚಿದ್ರೆ ದೊಡ್ಡ ಸುನಾಮಿನೇ ಆಯ್ತು ಅನ್ನೋ ತರ ಬಾಯ್ ಬಡ್ಕೋತಾರೆ. ಅಬ್ಬಬ್ಬಾ, ನೋಡ್ತಿದ್ರೇನೆ ಹೊಟ್ಟೆ ಉರಿಯತ್ತೆ. ಮೊದ್ಲು ಈ ಮನೆಯಿಂದ ತೊಲಗ್ಲಿ ಅವಳು. ಭಕ್ತಿ ಇಲ್ಲಿಂದ ಅವ್ರ ಅತ್ತೆ ಮನೆಗೆ ಹೋದ್ರೆ ತುಂಬಾ ಸಖತ್ತಾಗಿ ಇರ್ತಾಳೆ. ಬೇಕಾದ ಒಡವೆ ಹಾಕೊಂಡು, ವ್ಯಾಲೆಟ್ ತುಂಬಾ ದುಡ್ಡು ಇಟ್ಕೊಂಡು, ಕಾರಲ್ಲೇ ಓಡಾಡ್ತಾ ಪಕ್ಕದಲ್ಲೇ ಆಳು ಕಾಳು ಇಟ್ಕೊಂಡು ತುಂಬಾ ಚೆನ್ನಾಗಿರ್ತಾಳೆ. ಆದ್ರೆ ಅದನ್ನೆಲ್ಲ ನೋಡಿ ನೀನ್ ಚೆನ್ನಾಗಿರಲ್ಲ ಅನ್ನೋದೇ ನನ್ ಚಿಂತೆ. ನೀನ್ ನನ್ಗೆ ಹೊಟ್ಟೆ ಉರ್ಸಕ್ ತಾನೇ ಈ ಮಾತು ಹೇಳ್ತಿದ್ಯಾ? ಅದ್ ಹಾಗಲ್ಲ. ಏನು ಮಾತಾಡ್ಬಿಡಕ್ಕ. ದಾಮ್ನಿ ಅಮ್ಮವ್ರು ಬಂದಿದ ತಕ್ಷಣ ಸೊಸೆಗೆ ಅಂತ ಒಡವೆ ಕೊಟ್ರು, ಅವತ್ತು ಬಳೆ ಹಾಕಿದ್ರು, ಮುಂದೆ ಆ ಅರಮನೆನೆ ಬರ್ಕೊಟ್ರು. ಆಶ್ಚರ್ಯ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗ ಆಗ್ತಿದೆ. ಇಲ್ಲ, ಆ ಭಕ್ತಿ ಎಲ್ಲಿಗೂ ಹೋಗೋದ್ ಬೇಡ. ಇದೇ ಮನೆಯಲ್ಲಿ ಉಪ್ಪಿನಕಾಯಿ ಹಪ್ಪಳ ಹಾಕೊಂಡಿರ್ಲಿ. ಆ ದೊಡ್ಡ ಮನೆಗೆ ಮಾತ್ರ ಸೊಸೆಯಾಗಿ ಅವಳು ಹೋಗ್ಬಾರ್ದು. ಆ ಮುತ್ತು ಒಂದು ಸರಿಯಾಗಿ ಪ್ಲಾನ್ ಮಾಡಿದಿದ್ರೆ ಆ ಭಕ್ತಿ ಇವತ್ತು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಪ್ರತಿ, ಆ ಭಿಕಾರಿನ ಕಂಡ್ರೆ ನನ್ಗೊಬ್ಳಿಗೆ ಆಗಲ್ಲ ಅಂತ ಅನ್ಕೊಂಡಿದ್ದೆ ಕಣೋ. ಆದ್ರೆ ಅವಳ ಮನೇಲೆ ಅವಳಿಗೆ ಆಗದೆ ಇರೋರು ಇದಾರೆ ಅಂತ ಇವಾಗ ಗೊತ್ತಾಯ್ತು. ಯಾರನ್ನ ನೀವು ಭಿಕಾರಿ ಅಂದಿದ್ದು? ಏನೇನೋ ಮಾತಾಡ್ತಿದ್ದೀರಲ್ಲ. ಹೆದರ್ಕೋಬೇಡ, ನಾನಿದನ್ ಯಾರಿಗೂ ಹೇಳಲ್ಲ. ಹೇಳ್ದೆ ಇರೋಂಥದ್ದು ನಾವೇನ್ ಮಾತಾಡ್ತಿದ್ವಿ? ನಮ್ಮಕ್ಕ ಏನೋ ಹೇಳ್ತಾ ಇದ್ಲು, ಅದನ್ನ ಕೇಳಿಸ್ಕೊತಾ ಇದ್ದೆ ಅಷ್ಟೇ. ಯಾ, ಐ ಥಿಂಕ್ ಯು ಹರ್ಡ್ ಇಟ್ ರಾಂಗ್. ನೋ 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 ನೋ, ಐ ಹರ್ಡ್ ಇಟ್ ಕರೆಕ್ಟ್ಲಿ. ರಾಗಿಣಿ, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ನೀನ್ ಮಾಡ್ತಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವಳು ಈ ಮನೇಲಿದ್ರೆ ನಿನಗೆ 6 ಕಾಸೋ 3 ಕಾಸೋ ಏನೋ ಒಂದ್ ಲಾಭ ಇರುತ್ತೆ. ಪಾಪ, ನಿನ್ ಗಂಡ ತರೋ ಪುಡಿಗಾಸಲ್ಲಿ ನೀನೇನ್ ತಾನೇ ಮಾಡೋದಕ್ ಸಾಧ್ಯ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನನ್ ಗಂಡ ಆಗ್ಲಿ ನಾದ್ನಿ ಆಗ್ಲಿ ಮಾತಾಡ್ಬೇಡ. ನಿನಗೆ ಭಕ್ತಿ ನಮ್ ಅಚಿಂತಿನ ಮದ್ವೆ ಆದ್ರೆ ಯಾವ್ದೇ ಅಭ್ಯಂತರ ಇಲ್ವಾ?